ಮಾತಾಡ್ತಾ ಇದ್ದೆ ನಾನು. ಹೌದಲ್ವಾ? ಹೌದು. ನೀವು ಅದನ್ನು ಮಾಡಿಸಿದ್ರೆ ನೀವು ಗೆದ್ದರೆ ನಾನು ಗೆದ್ದಂಗೆ. ಹೌದಲ್ವಾ? ಅದಕ್ಕೆ ನಿಮಗೆ ಹೇಳೋದು ಒಂದೇ ಮಾತು. ಈಗ ನಿಮ್ಮ ಮನೆಗೆ ನಾನು ಬಂದಿಲ್ಲ, ಮನೆ ಒಳಗಿಂದ ಹೊರಗಡೆ ಬರಬೇಕಾದ್ರೆ ಎಡಗಡೆ ಸೂರ್ಯ ಹುಡ್ತಾನೆ, ಮನೆ ಮುಂದ್ಗಡೆ ಲೈಟಾಗಿ ಡೌನ್ ಬಂದು ಸೈಡ್ಗೆ ಡೌನ್ ಹೋಗುತ್ತೆ. ಆ ಸೈಡ್ಗೆ ಡೌನ್ ಹೋಗಿ 3 ರೋಡ್ ಆಗುತ್ತೆ. ಆ 3 ರೋಡ್ ಆಗಿ ಕಂಟಿನ್ಯೂ ಆದರೆ ಅಲ್ಲಿ ಕಂಟಿನ್ಯೂ ಆಗಿ ಮುಂದಕ್ಕೆ ಹೋಗಿ ಒಳಗೆ ಬಂದರೆ ದೇವಸ್ಥಾನ ಬರುತ್ತೆ. ಈಶ್ವರ ದೇವಸ್ಥಾನ ಅನ್ನೋದು ದೇವಸ್ಥಾನ ಐತೆ ಅಲ್ಲಿ. ಆ ದೇವಸ್ಥಾನ ಅದು ಹೊರಗಿನ ವಾತಾವರಣ ಏನೋ ಸರಿ ಆಯಿತು. ಈಗ ನಿಮ್ಮ ಮನೆಯಲ್ಲಿ ಒಂದು ಬಾಗಿಲು ವಾಯು ಭಾಗದಲ್ಲಿ ಐತಿ. ಹೊರಗಿಂದ ಒಳಗಡೆ ಬರುವಾಗ, ಮನೆ ಒಳಗಡೆ ಬರುವಾಗ ಬಲಗಡೆಯ ಲಾಸ್ಟ್ ಮೂಲಿ ಅಲ್ಲಿ ಸ್ವಲ್ಪ ಬಿಟ್ಟು ಆಮೇಲೆ ಅಲ್ಲಿ ಒಂದು ಹಿಂದಕ್ಕೊಂದು ಬಾಗಿಲು ಕೊಟ್ಟಿದ್ದೀರಾ. ಅದು ಈಶಾನ್ಯಕ್ಕೆ, ಹಿಂದಕ್ಕೆ ಈಶಾನ್ಯಕ್ಕೆ 3.5 ಅಡಿ ಬಿಟ್ಟು ಬಾಗಿಲಿಟ್ರ ಈ ಮನೆಯಲ್ಲಿ ಆರೋಗ್ಯ ಬರುತ್ತೆ. ಮಾಡ್ಕೊಂಡ ಮೇಲೆ ಅದನ್ನ ನೀವು ಹೇಳ್ದಂಗೆ ಮಾಡ್ಕೊಂಡಂಗಿಲ್ಲ. ಈಗಿರೋ ಮನೆಯ ಅಳತೆಯನ್ನು ತರಬೇಕು. ಆಮೇಲೆ ಅದಕ್ಕೆ ಎಷ್ಟು ಜಾಯಿಂಟ್ ಮಾಡಬೇಕಂತ ನನ್ನಂತ ಹುಟ್ಟುತ್ತೆ. ಅದು ಆ ಜಾಯಿಂಟ್ ನನ್ನ ಅಳತೆ ಅಂದ್ರೆ ಅದಕ್ಕೆ ಧನ, ಋಣ, ಆಯುಸ್ಸು, ವಾರ, ತಿಥಿ, ನಕ್ಷತ್ರ, ಅಂಶ, ವಿದ್ಯಾಭ್ಯಾಸ, ಆರೋಗ್ಯ ಇದನ್ನೆಲ್ಲ ನೋಡ್ತೇವೆ ನಾವು. ಅದನ್ನ ನೋಡಿ ನಿಮಗೆ ಕೊಡ್ಬೇಕು. ನಾನು ಎಷ್ಟು ತಗೋಬೇಕು ಅನ್ನೋದನ್ನು ನೀವು ಹೇಳ್ದಂಗೆಲ್ಲ ಮನೆ ರಾಮಯ್ಯ ಆಸ್ಪತ್ರೆ ಹೇಳ್ದಂಗೆ ಎಳಿಬೇಡಿ. ಅದಕ್ಕೆ ಅಳತೆ ತಗೊಂಡು ಹೋಗ್ಬೇಕು. ಅದಕ್ಕೆ ಧನ, ಋಣ ನೋಡಬೇಕು. ಅವಾಗ ಅದನ್ನು ನೀವು ಹೇಳೋದು ಈಶಾನ್ಯಕ್ಕೆ 3.5 ಅಡಿ ಬಿಟ್ಟು ಒಂದು ಬಾಗಿಲಿಟ್ರೆ, ಈಗ ಸದ್ಯ ಆಲ್ರೆಡಿ ಸ್ತ್ರೀಯರು ರೋಗ ಭಯದಲ್ಲಿ ಇರ್ತಾರೆ ಈ ಮನೆಯಲ್ಲಿ. ಹೌದಾ ಇಲ್ವಾ? ನಿಮ್ಮ ಅತ್ತೆನೂ ಅನಾರೋಗ್ಯವಾಗೈತಿ ಈಗ. ಹೌದು. ಇದನ್ನು ಯಾವಾಗ ಆ ಬಾಗಿಲು ಕೊಡ್ತಿರೋ ಅಲ್ಲಿ ಆರೋಗ್ಯನೂ ಸುಧಾರಿಸ್ತೈತೆ, ನೀವು ಅಂದುಕೊಂಡ ಕೆಲಸ ಸಾಧಿಸ್ತಿರ್ತೀರ. ಎಲ್ಲದಕ್ಕಿಂತ ಮುಖ್ಯವಾಗಿ ದಾಂಪತ್ಯ ಜೀವನ ವಾದ ವಿವಾದದಲ್ಲಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಕ್ಕೂ ವಾದ ವಿವಾದ, ವೀರರು, ಸೂರರು, ಧೀರರು ಅಂತ ಇರುತ್ತೆ. ನಾನೇ ನಿಮ್ಮ ಮನೆಗೆ ಬಂದಿಲ್ಲ. ಹೌದಲ್ವ? ಯಾವ ಊರಿದು? ಅರದನಹಳ್ಳಿ. ಹೌದಲ್ವಾ? ನಾನು ಈಗ ಇಲ್ಲಿ ಕುಂತ್ಕೊಂಡು ಅದನ್ನು ಹೇಳಿದ್ದೇನೆ. ಅದನ್ನು ನೀವು ಸರಿ ಮಾಡಿ, ನೀವು ಗೆದ್ದರೆ ನಾನು ಗೆದ್ದಂಗೆ. ಮನೆ ನೋಡಕ್ಕೆ ಸುಂದರವಾಗಿರೋದಲ್ಲ, ಮನೆ ಒಳಗಿನ ಬದುಕು ಸುಂದರವಾಗಿರ್ಬೇಕು. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೇನೆ. ಅದನ್ನು ನಾನು ಇಲ್ಲಿ ಕುಂತ್ಕೊಂಡು ಹೇಳಿರ್ತೇನೆ, ಅರ್ಥ ಮಾಡ್ಕೊಡ್ರಿ. ಸರಿ. ಮನೆಯಲ್ಲಿ ಹೊಸ್ಲಿದಾವಲ್ಲ, ಹೊಸ್ಲಿರೋ 1 3? ಹೌದೋ ಇಲ್ವಾ? ಹೌದು. ನಾನೇ ನಿಮ್ಮ ಮನೆಗೆ ಬಂದಿಲ್ಲ. ಈಗ 3 ಹೊಸ್ಲಿದಾವೆ. ಅದು ಇನ್ನೊಂದು ಹೊಸ್ಲು ಬೇಕು. ಆಮೇಲೆ ದೇವಮೂಲಿಗೆ ಬಾಗಿಲು ಬರಬೇಕು. ಅಲ್ಲಿಂದ 6 ತಿಂಗಳು ಬಿಡಿ, ನಿಮ್ಮ ಅಭಿವೃದ್ಧಿ ತಾನೇ ಬರುತ್ತೆ. ಸರಿ. ಮನೆ ಹೆಣ್ದೇವ್ರು ಯಾವುದು? ಇಲ್ಲ, ಮನೆಗೆ ಕಟ್ಲೆ ಮಾಡಿ ಕಟ್ಟಿದ್ರಲ್ಲ, ಅದು ಯಾರು ಮಾಡಿದ್ದು? 3 ವರ್ಷ ಆಯ್ತಾ? ಈ ಕಟ್ಲೆ ಕಟ್ಟಿದ ನಂತರ ಸಂಬಂಧಿಕರದ್ದು ಯಾವ್ದಾದ್ರು ಸಾವಾಯ್ತಾ? ಹೌದು. ಕಟ್ಲೆ ಸತ್ತೋಗೈತಿ. ಅದು ಅದರಲ್ಲಿ ಏನೂ ಇಲ್ಲ. ಹೊಸದೊಂದು ಕಟ್ಲೆ ಕಟ್ರಿ. ಇದನ್ನು ನೀವು ಮಾಡ್ರಿ. ಅವಾಗ ನಿಮ್ಮ ಧನ ಪ್ರಾಪ್ತಿ ಉಳಿಯುತ್ತೆ, ಆರೋಗ್ಯ ಸರಿ ಹೋಗುತ್ತೆ, ಅಂದುಕೊಂಡ ಕೆಲಸ ಸಾಧಿಸುತ್ತೀರಿ, ಸಂಸಾರ ಜೀವನ ಸುಖಮಯವಾಗಿರುತ್ತೆ. ಇಷ್ಟು ನಿಮ್ಮದು. ಹೇಳಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1 ನಿಮಿಷ ಇರಮ್ಮ. ಇದು ನಿಂದೆ ಅಲ್ವಾ ಡೇಟ್ ಆಫ್ ಬರ್ತು? ಇದು ಒಂದು ಅಪೋಷನ್ ಆಯ್ತಾ? ತಿಂಗಳು ಸೂತ್ಕ ಕರೆಕ್ಟಾಗಿ ಆಗ್ತಾ ಇದೆಯಾ? 1.5 ತಿಂಗಳು 2 ತಿಂಗಳು ಹಿಂಗೆ ಹೆಚ್ಚು ಕಮ್ಮಿ ಆಗಿಲ್ವಾ? ಆಗಿದೆ ಆಗಿದೆ ಆಗಿದೆ. ಹೌದು. ನೀನೇ ಹೇಳಿದ್ದಲ್ಲ, ನನಗೆ 2 ತಿಂಗಳಿಗೆ ನಿಂತೈತೆ, ಹಿಂಗ ಆಗಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಆದೇಂದಲ್ಲ. ಮತ್ತೆ ಇಲ್ಲೇ ಬರುತ್ತೆ ಅದು. ಸರಿ. ಒಂದು ಕೆಲಸ ಮಾಡಿ, ಇವೆಲ್ಲ ಒಂದು ಗಂಡು ದೇವ್ರದ್ದು ಒಂದು ಅಭಿಷೇಕ, ಒಂದು ಶನ್ಮಾತನ ದೇವಸ್ಥಾನಕ್ಕೆ ಒಂದು ಅಭಿಷೇಕ ಮಾಡಿಸಿ ನನಗೆ 2 ಇಂಚ್ ಉದ್ದ ಇರುವಂಥ ಒಂದು ಬೆಳ್ಳಿ ತಾತಿಕಾಯಿ ತಂದುಕೊಡಿ. ಅವಾಗ ನಾನು ಹೇಳ್ತೇನೆ, ಅದಕ್ಕೆ ಉತ್ತರ ಕೊಡ್ತೀನಿ. ಅರ್ಥ ಆಯ್ತಲ್ವ ನಿಮಗೆ? ಅದನ್ನಷ್ಟು ಮಾಡಿ, ಸಂತಾನ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಅದು ಇಲ್ಲ ಅಂತಂತಾನೆ ನಾನು ಹೇಳಿದೆ. ಅದು ಮನೆ ವಾಸ್ತು ಮಾಡಲ್ಲ ಅಂದರೆ ಅದು ನಿಮ್ಮ ಮನೆ ಬರ. ವಾಸ್ತು ಮಾಡ್ತೇನೆ ಅಂದರೆ ಇವ್ರು ಸರಿ ಮಾಡ್ತೇನೆ ನಾನು. ಅವಾಗ ಇವ್ರು ಅದೊಂದು ಯಂತ್ರ ಬರೆಯಕ್ಕೆ ಬಿಡುತ್ತೆ. ಹೌದು, ಅದು ಸರಿ ಮಾಡಬೇಕು.